ಹಾವಗಂಜುಗೊಂಡು ನಡೆಯಬೇಕಮ್ಮ ಮಗಳೇ, ಹೊತ್ತು ಹೊತ್ತಿಗೆ ಹೊಳೆಯ ಕೆಲಸ ಮಾಡಬೇಕಮ್ಮ ಮಗಳೇ, ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ, 10 ಮಂದಿ ಮೆಚ್ಚುವ ಹಾಗೆ ನಡೆಯಬೇಕಮ್ಮ ನಡೆಯಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ. ಆಚಾರ್ಯರೇ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳನ್ನ ನಮ್ಮ ಮಗಳ ಥರ ನೋಡ್ಕೊಳ್ತೀವಿ, ಚಿಂತೆ ಮಾಡಬೇಡಿ. ನನ್ನ ಮಗಳು ತುಂಬಾ ಮುಗ್ದೆ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಕಷ್ಟ ಕಂಡ ಜಾಗದಲ್ಲಿ ತನ್ನ ಹತ್ರ ಏನಿದೆಯೋ ಅದನ್ನ ಹಿಂದೆ ಮುಂದೆ ನೋಡದೆ ಕೈಗೆ ಕೊಟ್ಬಿಡ್ತಾಳೆ. ದಯವಿಟ್ಟು ಕೋಪ ಮಾಡ್ಕೊಳ್ದೆ ನೀವೇ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ದಾನ ಧರ್ಮ ಮಾಡೋ ಗುಣ ಎಲ್ರಿಗೂ ಬರೋದಿಲ್ಲ ಆಚಾರ್ಯರೇ. ಸಿಕ್ಕಿದ್ದೆಲ್ಲ ತನಗೇ ಬೇಕು ಅನ್ನೋ ಈ ಕಾಲದಲ್ಲಿ ಕಷ್ಟದಲ್ಲಿರೋರ್ಗೆ ಕೈ ಚಾಚ್ಕೊಡ್ತಾಳೆ ಅಂದ್ರೆ ಹೆಮ್ಮೆ ಪಡ್ಬೇಕಲ್ವೇ? ನನ್ನ ತಮ್ಮ ವೆಂಕಟನಾಥಂದು ಅದೇ ಗುಣ. ಕಣ್ಣೀರ್ ಕಣ್ಜಾಗದಲ್ಲಿ ಕರ್ಗೋಗ್ತಾನೆ. ಆ ದೇವ್ರೇ ಮಾಡಿರೋ ಜೋಡಿ ಇದು. ಒಬ್ಳೆ ಮಗಳು ಅಂತ ಚಿನ್ನದ ಒಳಲೇನ ಬಾಯಲ್ಲಿಟ್ಟು ಸಾಕ್ಬಿಟ್ಟಿದೀವಿ. ಅವಳು ಹುಟ್ಟಿದಾಗಿಂದ ಕಷ್ಟ ಏನು ಅಂತಾನೆ ಗೊತ್ತಿಲ್ಲ. ಕೈಗೊಬ್ಬ ಕಾಲ್ಗೊಬ್ಬ ಆಳಿದ್ರು. ಇವಳು ಬೆರಳಿಂದ ತೋರ್ಸಿದ್ದನ್ನ ಕಣ್ಣಿಗೆ ಹೊತ್ಕೊಂಡ್ ಮಾಡ್ತಾ ಇದ್ರು. ಹಾಗಂತ ನಿಮ್ಮನೆಯಲ್ಲೂ ಹಾಗೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕಷ್ಟ ಸುಖ ಅರ್ಥ ಆಗೋವರೆಗೂ ಸ್ವಲ್ಪ ಚೋಪ್ ಅನ್ನೋದು ನೋಡ್ಕೊಳ್ಳಿ. ನಾನು ನಿಮ್ಮನ್ನ ತುಂಬಾ ಸತಾಯಿಸಿದ್ದೀನಿ, ಅಹಂಕಾರ ತೋರಿಸಿದ್ದೀನಿ, ಮಾತು ತಪ್ಪಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ಚೇಚೆ, ಏನ್ ಮಾತಂತ ಆಡ್ತೀರಿ ಆಚಾರ್ಯರೇ? ನೀವು ನಮ್ಗೆ ಹೆಣ್ಕೊಡೋದಕ್ಕೆ ಒಪ್ಕೊಂಡಿದ್ ಪುಣ್ಯಾತ್ಮರು. ಮಗಳೇ, ಇನ್ಮೇಲಿಂದ ನಿನ್ನ ದೂರು ದುಮ್ಮಾನ ಏನೇ ಇದ್ರು ಇವ್ರ ಹತ್ರನೇ ಹೇಳಬೇಕು. ಯಾವುದನ್ನು ತವ್ರ ಮನೆಗೆ ತರಬೇಡ ಕಂದ. ಇಲ್ಲ ಅಪ್ಪ, ನಾನು ಹೆತ್ತವ್ರಿಗೆ ಕಳಂಕ ತರದೇ ಇರೋ ರೀತಿ ಬದುಕ್ತೀನಿ. ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಅಕ್ಕ, ನಾನು ಬಿಟ್ಟೋಗ್ತೇನೆ. ಇನ್ಮೇಲೆ ನನ್ನ ಜೊತೆ ಆಟ ಆಡಕ್ಕೆ ಯಾರು ಇರಲ್ವಲ್ಲ. ರತ್ನಮ್ಮ ಅವಳನ್ನ ಹೆರ್ಲಿಲ್ಲ ಅಷ್ಟೆ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಅವಳನ್ನ ತಟ್ಟಿ ಮುದ್ದಾಡಿ ತುಳಿಸಿ ಬೆಳೆಸ್ತವ್ರೆ ಇವರು. ಇವರೇ ಇವಳು 8ನೇ ತಾಯಿ. ಹುಟ್ಟಿದ ಮನೆಗೂ ಮಿಟ್ಟಿದ ಮನೆಗೂ ಕೀರ್ತಿ ತಗೊಂಬ ತಾಯಿ. ಇನ್ ಸಂಸಾರ ಹಾಲು ಸಾಗರವಾಗ್ಲಿ. ಬಂಗಾರದಂತ ಸಂಬಂಧ ಸಿಕ್ಕಿದೆ. ಅಮ್ಮ, ಸರಸ್ವತಿ, ನೀನು ಈಗಿನೂ ಮನೆಗೆ ಬಂದಿದೀಯಾ? ಮುಟ್ಟು ಮೊದಲು ನಮ್ಮ ಮುಖ ನೋಡಬಾರ್ದು. ಹೋಗಮ್ಮ. ಯಾಕಮ್ಮ ನೋಡಬಾರ್ದು? ಶುಭ ಕಾರ್ಯ ಮುಗಿಸ್ಕೊಂಡು ಬಂದಿದ್ದೀಯಾ, ಅಶುಭ ಮುಖ ನೋಡೋದು ಯಾಕೆ ಅಂತ.
ಶ್ರೀಕೃಷ್ಣನನ್ನ ಹೆತ್ತ ದೇವಕಿ, ಸಾಕಿದ ಯಶೋದೆ ಇಬ್ರು ನಿಮ್ಮಲ್ಲೇ ಇದ್ದಾರೆ. ನನ್ನ ಪತಿದೇವರಿಗೆ ಜನ್ಮ ಕೊಟ್ಟ ದೇವರು ನೀವು. ಅವರನ್ನ ತಾಯಿಗಿಂತ ಹೆಚ್ಚಾಗಿ ಅಕ್ರೆಯಿಂದ ಸಾಕಿದವರು ಸೀತಮ್ಮ. ನಿಮ್ಮಿಬ್ಬರ ಮಾರ್ಗದರ್ಶನಕ್ಕಿಂತ ಶ್ರೇಷ್ಠವಾದುದು ನನ್ನ ಪಾಲಿಗೆ ಯಾವುದಿದೆಯಮ್ಮ? ನೀವು ನನಗೆ ಆಶೀರ್ವಾದ ಮಾಡಿದ್ರೆ ಮುಕ್ಕೋಟಿ ದೇವರು ನನಗೆ ಆಶೀರ್ವಾದ ಮಾಡಿದ ಹಾಗೆ. ಮೂಲರಾಮ ನಿನ್ನ 100 ಕಾಲ ಸುಮಂಗಲಿಯಾಗಿಟ್ಟಿರ್ಲಿ ಮಗಳೇ. ಅಮ್ಮ, ಮೊಟ್ಟ ಮೊದಲು ನನ್ನ ನೋಡಿ ಇಷ್ಟಪಟ್ಟಿದ್ದು ನೀವೇ ಅಂತೆ. ನಿಮ್ಮ ಇಷ್ಟದ ಹಾಗೆ ನಿಮ್ಮ ಸೊಸೆಯಾಗಿನೇ ಬಂದಿದ್ದೀನಿ. ಈಗ ನೀವೇ ಮುಖ ನೋಡಲ್ಲ ಅಂದರೆ ಬಿಟ್ಬಿಡ್ತೀನಾ?